ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲನ್ನು. ಇಷ್ಟವಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ಇದು ಫಿಫ್ತ್ ಮೆಥಡ್, ವೇರಿಯಸ್ ಸಬ್ಲಿಕೇಶನ್ ಮೆಥಡಲ್ಲಿ ಇದು ಫಿಫ್ತ್ ಮೆಥಡ್. ಇದು ಏನಪ್ಪ ಅಂತಂದರೆ, ನಾವು ಕಾಂಪ್ರೆಷನ್ ಮೆಥಡ್ ಮಾಡಿದ್ವಿ, ನೆಕ್ಸ್ಟ್ ಇಕ್ವೇಷನ್ ಮೆಥಡ್ ಮಾಡಿದ್ವಿ, ಆಮೇಲೆ ರೇಂಜ್ ಐಆರ್ ಮೆಥಡ್ ಮಾಡಿದ್ವಿ, ಆವರೇಜ್ ಮೆಥಡ್ ಮಾಡ್ತೀವಿ. ಹೌದಾ? ಈಗ ನಾವು ಫಿಫ್ತ್ ಮೆಥಡ್ ಏನಂತಂದ್ರೆ, ಇಷ್ಟು ಮೆಥಡ್ ಮಾಡ್ತಲ್ಲ ಫೋರ್ತ್ ಮೆಥಡ್, ಆ ಫೋರ್ತ್ ಮೆಥಡಲ್ಲಿ ಮಾಡಿ ಲಾಸ್ಟಿಗೆ ನಾವು ಗ್ರಾಫ್ ಹಾಕಬೇಕು. ಅದೇ ಸ್ಪೆಕ್ಟರ್ ಗ್ರಾಫನ್ನು ಕಟ್ತೀವಿ. ಈಗ ಇದಕ್ಕೊಂದು ಲಾಜಿಕ್ ಇದೆ. ಏನಂತಂದರೆ, ಔಟ್ಪುಟ್ಟು ಸಮ್ ವೇರಿಯಬಲ್ ಅಂತಂದ್ರೆ, ನಾವು ಪ್ರೊಡಕ್ಷನ್ ಉತ್ಪಾದನೆ ಮಾಡ್ತಿದ್ದೀವಿ ಒಂದು ಆರ್ಗನೈಸೇಷನ್ ಮಾಡೋದಂತಂದ್ರೆ, ಅದು ಯಾವ ಥರ ನಮಗೆ ಜಾಸ್ತಿ ಎಷ್ಟು ಉತ್ಪಾದನೆ ಮಾಡಬೇಕು ಮತ್ತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿದೆ ನೋಡ್ರಿ, ಹೇಳ್ತೀವಿ ನಾನು. ಇನ್ ದ ಗ್ರಾಫ್ horizontal line represent output are levels of vertical activity and vertical axis represent a cost semi-variable overhead expenses. Same variable cost at different levels cost activities are marked at the graph against e corresponding levels of activity ಅಂತ. ಇಲ್ಲಿ ನೋಡ್ರಿ, a line is then drawn passing through of maximum number of points. Line is called a line of best fit or equation line. ಅಂದರೆ ನಾವು ಮಾಡುವಂಥ ಪ್ರಾಬ್ಲಮ್ಗೆ ನಾವು ಎಷ್ಟು ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, ವೇರಿಯಬಲ್ ಕಾಸ್ಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಗ್ರಾಫ್ ಮುಖಾಂತರ ಈಸಿಯಾಗಿ ತೋರಿಸ್ಬೋದು. ನಾವೀಗ ಪ್ರಾಬ್ಲಮ್ ಮಾಡ್ತೀವಿ, ಪ್ರಾಬ್ಲಮ್ ಮಾಡೋಕ್ಕೆ ಸಮಯ ಆಗುತ್ತಿರುತ್ತೆ. ಅಂಥ ಸಮಯದೊಳಗೆ ನಾವು ಗ್ರಾಫ್ ಮುಖಾಂತರ ತೋರಿಸ್ಬಿಟ್ರೆ ಇನ್ನು ವೇರಿಯಬಲ್ ಕಾಸ್ಟ್ ಎಷ್ಟು ಹೋಗುತ್ತಿದೆ, ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂತ ನಾವು ಒಂದು ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬೋದು. ಅಂಥಕ್ಕೋಸ್ಕರವಾಗಿ ಇದು ಫಿಫ್ತ್ ಮೆಥಡು, ಸ್ಪೆಕ್ಟರ್ ಗ್ರಾಫ್ ಮೆಥಡನ್ನು ಇವರು ಬಂದಿದ್ದಾರೆ. ಅದಕ್ಕೋಸ್ಕರ ಇದನ್ನು ನಾವು ಸಾಲ್ವ್ ಮಾಡೋಣ. ಒಂದು ಕ್ವಶನ್ ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಈಗ ಕ್ವಶನನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ಹೌದಾ? ಈಗ ಫಸ್ಟ್ ನೀವು ಬರ್ಕೊಳ್ಳಿ. ಫಾಲೋಯಿಂಗ್ ಆರ್ ಇನ್ಫಾರ್ಮೇಷನ್ ಆರ್ ಎಕ್ಸ್ಟ್ರಾ ಫ್ರಮ್ ABC ಕಂಪನಿ ಅಂತ, ಹೌದಾ? ಇಯರ್ಸ್ ತೊಗೊಳ್ರಿ, 2005, 2006 ಕೇಸ್ ನಾನು ಬರ್ತೀನಿ. ಕ್ವಶನ್ ಕೊಟ್ಟಿದ್ದೀನಿ ಇಲ್ಲೇ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇಯರ್ಸ್ 2005, 6, 7, 8, 9, 10. ಇಲ್ಲಿ ಔಟ್ಪುಟ್ ಇಲ್ಲಿ ಎಷ್ಟಿದೆ ಅಂತಂದರೆ 1000, 1500, 500 ಇಯರ್ಸ್ ಅಂತ ಹೋಗಿರಿ ಅಷ್ಟೇ. 2000, 500, 3000, 3500 ಔಟ್ಪುಟ್ ಇದು. ಆಮೇಲೆ ಸೆಮಿ ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್, ವೇರಿಯಬಲ್ ಕಾಸ್ಟ್ ಅಂತ ತಗೊಂಡ್ರೆ ಅಷ್ಟೇ, ಹೌದಾ? ಇಲ್ಲಿ ಎಷ್ಟಿದೆ ಅಂತಂದ್ರೆ 30,000, 35,000, ಇಲ್ಲಿ 40,000, 45,000, 50,000, 55,000. ಇದು ಕ್ವಶನ್. ಇದಕ್ಕೆ ನಾವು ಕಾಂಪ್ರೆಷನ್ ಮೆಥಡ್ನಲ್ಲಿ ಏನು ಪ್ರಾಬ್ಲಮ್ ಬರ್ತಿದ್ವಲ್ಲ, ಈ ಅದರಲ್ಲಿ ನಾವೇನು ಕಂಡುಕೊಂಡಿರ್ತೀವಿ, ಆವರೇಜ್ ವೇರಿಯಬಲ್ ಓವರ್ ಕಂಡುಕೊಂಡು ತದನಂತರ ಕ್ಯಾಲ್ಕುಲೇಷನ್ ಆಫ್ ಎಲ್ಲ ಫಾರ್ ಯೂನಿಟ್ ಕಂಡುಕೋಬೇಕು, ಟೋಟಲ್ ಕಂಡುಕೋಬೇಕು, ಫಿಕ್ಸ್ಡ್ ಕಂಡುಕೋಬೇಕು. ಇಷ್ಟು ಮಾಡಿ ಲಾಸ್ಟಿಗೆ ಗ್ರಾಫ್ ಮಾಡ್ಬೇಕು. ಇಷ್ಟು ಹಾಕಿದರೆ ಸ್ಪೆಕ್ಟರ್ ಗ್ರಾಫ್ ಮೆಥಡ್ ಕಂಪ್ಲೀಟ್ ಆಗುತ್ತೆ. ನಾವು ಪ್ರಾಬ್ಲಮ್ ಮಾಡಂದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ.
ನಂಬರ್ 1. ಈ ಕೆಳಗಡೆ ಅದಾದಮೇಲೆ ಕ್ಯಾಲ್ಕುಲೇಷನ್ ಫಿಕ್ಸ್ಡ್ ಪೋರ್ಷನ್ ಅಂಡ್ ಗ್ರಾಫ್ ದಿಸ್ ಗೆಟರ್ ಡಿಸೈನ್ ಡಯಾಗ್ರಾಮ್ ಆಫ್ ದ ಇಯರ್ ಗ್ರಾಫ್ ದ ಕಂಪನಿ ಫಾರ್ ದ ಇಯರ್ ಇಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್. ಈಗ ಫಸ್ಟ್ ಸೊಲ್ಯೂಷನ್ ಮಾಡಬೇಕಂತಂದರೆ ವರ್ಕಿಂಗ್ ಔಟ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ವೇರಿಯಬಲ್ ಪೋರ್ಷನ್ ಅಂತ. ಕ್ಯಾಲ್ಕುಲೇಷನ್ ಆಫ್ ಪರ್ಟಿಕ್ಯುಲರ್ಸ್ ಕೊಡೋದು. ಪರ್ಟಿಕ್ಯುಲರ್ಸು ಆಮೇಲೆ ಔಟ್ಪುಟ್ಟು, ಪರ್ಟಿಕ್ಯುಲರ್ಸ್ ಔಟ್ಪುಟ್ಟು. ಫಸ್ಟ್ ಪರ್ಟಿಕ್ಯುಲರ್ಸ್ ಒಳಗೆ ನಾವು ಎಷ್ಟು 6 ಇಯರ್ಸ್ ಇತ್ತಲ್ಲ ಅದರೊಳಗೆ 2 ಮತ್ತು ಗ್ರೂಪ್ ಒಳಗೆ 2 ಮತ್ತು ಕೆಳಗೆ ಎಂಡಿಂಗ್ಗಳು 2 ತೊಗೋಬೇಕು ಅಂತ ಹೇಳ್ತೇನೆ. ಎದ್ರೊಳಗೆ ನಾನು ಹೇಳಿದ ನಂತರ ಆವ್ರೇಜ್ ಒಳಗೆ ಹೇಳಿದ್ದೆ. ಅದ್ರಲ್ಲಿ ಕೀಬೋರ್ಡ್ ಅದೇ ಅನ್ವಯಿಸ್ತದೆ. ಇಲ್ಲಿ ಆವ್ರೇಜ್ ಇರ್ತದಲ್ಲ ಅದೇ. ಆಮೇಲೆ ಸೆಮಿ ವೇರಿಯಬಲ್ ಕಾಸ್ಟ್. ಸೆಮಿ ವೇರಿಯಬಲ್ ಕಾಸ್ಟ್ 2005 2006 ಔಟ್ಪುಟ್ ಎಷ್ಟಿದೆ ಅಂತಂದರೆ 10,000 ಇದೆ. 500 ಇದೆ. ಇಲ್ಲಿ ಇಲ್ಲಿ ಸೆಮಿ ವೇರಿಯಬಲ್ ಕಾಸ್ಟ್ ಎಷ್ಟಿದೆ ಅಂತಂದರೆ 30,000. ಆಮೇಲೆ ನೆಕ್ಸ್ಟ್ 35,000 ಇದನ್ನು ಏನು ಮಾಡಬೇಕು ಅಂದರೆ ನಾವು ಪ್ಲಸ್ ಮಾಡಬೇಕು. 2,500 ಆಗುತ್ತೆ. ಇದು ಟೋಟಲ್ ಇಲ್ಲಿ ಎಷ್ಟಾದರೆ 65,000. ನೆಕ್ಸ್ಟ್ 2009 ಮತ್ತು 10. ಇಲ್ಲಿ ಎಷ್ಟಿದೆ ಅಂತಂದರೆ 3,000 ಮತ್ತು 3,500 ಇದೆ. ಇಲ್ಲೇನಾಗುತ್ತೆ ಪ್ಲಸ್ ಮಾಡಿದರೆ 6,500. ಇದು ಟೋಟಲ್ ಡಿ ಅಂತ. ಇಲ್ಲಿ 50,000 ಮತ್ತು 55,000 ಕ್ವಶನ್ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಮಾಡ್ಬೋದು. ಇವಾಗ ನಾವು ಟೋಟಲ್ ವೇರಿಯಬಲ್ ಪೋರ್ಷನ್ ಕಂಡುಹಿಡಿಬೇಕಾಗುತ್ತೆ. ಇಲ್ಲೇ ಕಂಡುಹಿಡಿಬೇಕಂತಂದರೆ ಬಿ ಮೈನಸ್ ಎ ಅಂತ. ಇದರೊಳಗೆ ಇದು ಮೈನಸ್ ಮಾಡಬೇಕು. ಹೌದಾ? ಕ್ಯಾಲ್ಕುಲೇಟರ್ ತಗೊಳ್ರಿ. ಕ್ಯಾಲ್ಕುಲೇಟರ್ ಕಾಮರ್ಸ್ ಅಂತ ನಾವು ಕ್ಯಾಲ್ಕುಲೇಟರ್ 4,000 ಬರುತ್ತೆ. 4,000 1,05,000 ಮೈನಸ್ 65,000 40,000 ಬರುತ್ತೆ. ಇಲ್ಲಿ 4,000 ಅಲ್ಲಿ 40,000 ಬರುತ್ತೆ. ಇವಾಗ ತದನಂತರ ಬಂದಿರತಕ್ಕಂಥದ್ದನ್ನು ಇಲ್ಲಿ ಬರ್ಕೊಂಬಿಡ್ರಿ. ಟೋಟಲ್ ಪೋರ್ಷನ್ನು
4000 ಇಲ್ಲಿ 40,000 ಸೆಮಿ ವೇರಿಯಬಲ್ದು ಇದು ಔಟ್ಪುಟ್ಟಿಂದು. ಈಗ ನಮಗೆ ನೋಡ್ರಿ 2 ಗ್ರೂಪ್ಸ್ನಲ್ಲಿ ಎಷ್ಟಿದೆ ಅಂತಂದರೆ 6 ಇಯರ್ಸ್ನಲ್ಲಿ ಮೇಲೆ 2 ಇಯರ್ಸದು ಕೆಳಗಡೆ 2 ಇಯರ್ಸ್ ತೊಗೊಂಡು ಅದರಲ್ಲಿ ಪ್ಲಸ್ ಮಾಡ್ಕೋಬೇಕು. ಫಸ್ಟ್ ಟೋಟಲ್ದನ್ನು ಫಸ್ಟ್ ಎ ಅಂತ ತೊಗೊತೀವಿ, ಆಮೇಲೆ ನೆಕ್ಸ್ಟ್ ಒನ್ನು ಟೋಟಲ್ ಬಿ ಅಂತ ತೊಗೊತೀವಿ. ಇದರಲ್ಲಿ ಇದು ಮೈನಸ್ ಮಾಡಿದ್ರೆ ಟೋಟಲ್ ಪೋರ್ಷನ್ನು 4000 ಬರುತ್ತೆ. ಇದರಲ್ಲಿ ಇದು ಮೈನಸ್ ಮಾಡಿದ್ರೆ ನಮಗೆ 40,000 ಬರುತ್ತೆ. ಹೌದಾ? ಇಷ್ಟು ಕ್ಯಾಲ್ಕುಲೇಷನ್ನ ಆವ್ರೇಜ್ ವೇರಿಯಬಲ್ ಪೋರ್ಷನ್ ಮಾತ್ರ ಇದು. ನೆಕ್ಸ್ಟ್ ಒನ್ ವರ್ಕಿಂಗ್ ನೋಟ್ ನಂಬರ್ 2 ಮಾಡೋಣ. Calculation of variable portion of overhead expenses ಪರ್ ಯೂನಿಟ್. ಇದಕ್ಕೆ ಫಾರ್ಮುಲಾ ಇದೆ, ಬರಿತೀನಿ ನೋಡ್ರಿ. ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಅಂತ ಈಸ್ ಈಕ್ವಲ್ ಟು differences in semi variable overhead expenses ಅಂತ divided by differences in output. ಈ ಫಾರ್ಮುಲಾ ಇದಕ್ಕೆ. ಹೌದಾ? ಈಗ ನೆಕ್ಸ್ಟ್ ಒನ್ನು ಏನು ಮಾಡಬೇಕು ಅಂತಂದರೆ ಸೆಮಿ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ಸು ಎಷ್ಟಿತ್ತು ಅಂತಂದ್ರೆ ನಾವು ನೋಡಿದ್ವಲ್ಲ ಅವಾಗ 2500 ಟೋಟಲ್ ಎ ಇತ್ತು. ಟೋಟಲ್ ಎ 4500 6500 ಇತ್ತು. ಇಲ್ಲಿ ಎಷ್ಟಿತ್ತು ಅಂತಂದರೆ ನಮಗೆ 65,000 ಇದು 1,05,000 ಇದು ಸೆಮಿ ವೇರಿಯಬಲ್ದು ಇದ್ರದ್ದು. ನಾವು ಇಲ್ಲಿ ಮಾಡಬೇಕಂತಂದ್ರೆ ಸುತ್ತ ನಮಗೆ ಇದು ಸಪ್ರೇಟ್ ಇಂದಿದ್ದು ಟೋಟಲ್ದು. ನಮಗೆ ಬಂದಿರ್ತಕ್ಕಂಥದ್ದು ಯಾವುದು ಅಂತಂದರೆ ಇದು ತೊಗೋಬೇಕಾಗುತ್ತೆ. 40,000 ಡಿವೈಡ್ ಬೈ 4,000 40,000 ಡಿವೈಡ್ ಬೈ 4,000 ಮಾಡಬೇಕು. ನಮಗೆ ಎಷ್ಟು ಬರುತ್ತೆ ಅಂದರೆ 40,000 ಡಿವೈಡ್ ಬೈ 4,000 ಮಾಡಿದ್ರೆ ನಮಗೆ 4 ಬರುತ್ತೆ. ನೋಡೋಣ ತಡ್ರಿ ಒಂದು ಸಲ. 40,000 ಡಿವೈಡ್ ಬೈ 4,000 10 ಬರ್ಬೇಕು, ಮೋಸ್ಟ್ಲಿ 10 ಬರುತ್ತೆ. ಇದು ಯೂನಿಟ್ ಅಂತ, ಪರ್ ಯೂನಿಟ್ ಎಷ್ಟು ಬಂತು ನಮಗೆ 10 ಪರ್ ಯೂನಿಟ್ ಬಂದುತ್ತೆ. ಈಗ ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ನೋಟ್ ನಂಬರ್ 3 ಮಾಡೋಣ. ಈಗ ಏನಂತಂದರೆ ಟೋಟಲ್ ವೇರಿಯಬಲ್ ಪೋರ್ಷನ್ ಆಫ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂತ ಥರ್ಡ್ ಒನ್ನು. ಇದು ವರ್ಕಿಂಗ್ ನೋಟ್ ನಂಬರ್ 2 ಎಷ್ಟು ಬಂತು ಅಂದರೆ ನಮಗೆ
40,000 ಸೆಮಿ ವೇರಿಯಬಲ್ ಇದೆ. ನಾವು ಟೋಟಲ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ತೊಗೋಬೇಕಾಗುತ್ತೆ. 4,000 ಔಟ್ಪುಟ್ ಯೂನಿಟ್ ಅಂತ ಆಯಿತಾ. ವರ್ಕಿಂಗ್ ನೋಟ್ ನಂಬರ್ 3 ಅಂತ ಇದು. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ಅಂತ. ಇವಾಗ ಫಾರ್ಮುಲಾ ಟೋಟಲ್ ವೇರಿಯಬಲ್ ಓವರ್ಹೆಡ್ ಇಲ್ಲಿ ರಾ ಮೆಟೀರಿಯಲ್ ಅಂತ ಕೂಡ ಬರ್ಕೊಳ್ರಿ, ಏನಾಗಲ್ಲ. ಇಸ್ ಇಲ್ಲೇನಾಗುತ್ತೆ ಅಂದರೆ ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಇಲ್ಲಿ ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ಇಂಟು expenses into a number of ಎಕ್ಸ್ಪೆನ್ಸಸ್ ಅಂತ. ಈ ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ಎಷ್ಟೈತೆ ಅಂದರೆ ನಮಗೆ ಅಲ್ಲಿದೆಯಲ್ಲ 65,000. ನೆಕ್ಸ್ಟ್ ಒನ್ನು ನಮಗೆ ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ಇದು ಸೆಮಿ ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ತಿಂದಿದೆ. ಔಟ್ಪುಟ್ಟಿಗೆ ಬಂದಿರ್ತಲ್ಲ ಇದು ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ಇದೆ. 2,500 6,500 ಟೋಟಲ್ ಎ. ಎಷ್ಟಿದೆ ನಮಗೆ 2,500 6,500 ಇಂಟು ಎಷ್ಟು ಬಂದು ಮತ್ತು ನಮಗೆ ಯೂನಿಟ್ಟು ಎಷ್ಟು ಬಂದತ್ತೆ, ನಂಬರ್ ಆಫ್ ಯೂನಿಟ್ಸು 10 ಬಂದತ್ತೆ. 10 ಮಾಡ್ಕೋಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರಿ. 2,500 ಇಂಟು 10 ಮಾಡಿರಿ, ಎಷ್ಟಾಗುತ್ತೆ 25,000 ಆಗುತ್ತೆ. ಇಲ್ಲಿ 6,500 ಇಂಟು 10 ಮಾಡಿದ್ರೆ 65,000 ಆಗುತ್ತೆ. ಇದು ಟೋಟಲ್ದು. ಇಲ್ಲಿ ಬರ್ಕೊಳ್ರಿ. ಟೋಟಲ್ ವೇರಿಯಬಲ್ ಓವರ್ಹೆಡ್ ಎಕ್ಸ್ಪೆನ್ಸ್ ಇದೆ. $65,000 ಅಂತ. ಇದು ಬಂದಿರತಕ್ಕಂಥದ್ದು ಎಷ್ಟು 25,000 65,000. ಹೌದಾ. ಈಗ ನೆಕ್ಸ್ಟ್ ಒನ್ ಮಾಡೋಣ ರೀ. ವರ್ಕಿಂಗ್ ನೋಟ್ ನಂಬರು 4 ಅಂತ. Calculation of fixed variable overhead expenses ಅಂತ. ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 4. ಇಲ್ಲಿ ಫಿಕ್ಸ್ಡ್ ವೇರಿಯಬಲ್
ಫಿಕ್ಸ್ಡ್ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ is equal to semi variable overhead expenses minus total variable overhead expenses. ಇವಾಗ ಸೆಮಿ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದ್ರೆ ನಮಗೆ ಮೇಲೆ ಇದೆಯಲ್ಲ ಅದು ತೊಗೋಬೇಕು. 65,000 1,05,000 ತೊಗೋಬೇಕು ಸೆಮಿ ವೇರಿಯಬಲ್ದು. ಟೋಟಲ್ $65,000 ಆಮೇಲೆ 1,05,000 ಇದು ತೊಗೋಬೇಕು. ಇದಕ್ಕೆ ಲೆಸ್ ಮಾಡಬೇಕು. ಟೋಟಲ್ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ 25,000 65,000 ಆಮೇಲೆ 55,000 ಬಂದಿರತಕ್ಕಂಥದ್ದು ನಮಗೇನಾಗಿರುತ್ತೆ, ಫಿಕ್ಸ್ಡ್ ವೇರಿಯಬಲ್ ಪೋರ್ಷನ್ ಆಗಿರುತ್ತೆ. ಎಷ್ಟು 65,000 ಮೈನಸ್ 25,000 40,000 ಬರುತ್ತೆ. ಇಲ್ಲಿ 1,05,000 55,000 ಮಾಡಿದ್ರೆ 1 lakh ಇಲ್ಲಿ ಎಷ್ಟು ಬರುತ್ತೆ ನಮಗೆ 65,000 ಅಲ್ವಾ, 55 ಅಲ್ಲ 65,000. 1,05,000 ಮೈನಸ್ 65,000 ಮಾಡಿದ್ರೆ ನಮಗೆ 40,000 ಬರುತ್ತೆ. ನಮಗೆ ಇಷ್ಟು ಬಂದಿರತಕ್ಕಂಥ ಎಷ್ಟು 40,000 ಇಲ್ಲಿ 40,000 ಬರುತ್ತೆ. ಈಗ ಇದನ್ನ ಇಟ್ಕೊಂಡು ನಾವು ಗ್ರಾಫ್ ಹಾಕ್ಬೇಕಾಗಿರುತ್ತೆ. 40,000 ಎಷ್ಟು ಇದು ಫಿಕ್ಸ್ಡ್ ಇದು 40,000 ಇದು ಇದನ್ನ ಇಟ್ಕೊಂಡು ಗ್ರಾಫ್ ಹಾಕೊಂಡ್ರಿ ಹೆಂಗೆ ಬಂತು ಗೊತ್ತಾಯ್ತಾನೆ. ಫಿಕ್ಸ್ಡ್ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ಸು ಸೆಮಿ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಮೈನಸ್ ಟೋಟಲ್ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ಸು. ಸೆಮಿ ವೇರಿಯಬಲ್ ನಾವು ಸ್ಟಾರ್ಟಿಂಗ್ ಆವೇಜ್ ಮಾಡ್ಕೊಂಡಿವಲ್ಲ ಅದರೊಳಗದ್ದು ಸೆಮಿ ವೇರಿಯಬಲ್ ಟೋಟಲ್ ಎದು 65,000 ಟೋಟಲ್ ಬಿದು 1,05,000. ಇದ್ರೊಳಗೆ ಮೈನಸ್ ಮಾಡಬೇಕು 25,000 65,000. 25,000 ಹೆಂಗೆ ಬಂತಂದ್ರೆಗಿನ ಟೋಟಲ್ ವೇರಿಯಬಲ್ದು ಇಲ್ಲಿದೆಲ್ಲ 25,000 65,000 25,000 65,000 ಲೆಸ್ ಮಾಡಿದ್ರೆ 40,000 ಬರುತ್ತೆ. ಇದ್ರಾಗ ಇದು ಲೆಸ್ ಮಾಡಿದ್ರೆ 40,000 ಬರುತ್ತೆ. ಇಷ್ಟು ಅಂತ ಹೇಳ್ಬೋದು ನಾವು. ಆಯಿತಾ, ಇವಾಗ ವರ್ಕಿಂಗ್ ನೋಟ್ ಗ್ರಾಫ್ ಹಾಕೊಂಡ್ರೆ ಇಟ್ಕೊಂಡು ಇಲ್ಲಿ ಔಟ್ಪುಟ್ ತಗೋಬೇಕು. ಇಲ್ಲಿ ಎಕ್ಸು ಇಲ್ಲಿ ವೈ. ಇಲ್ಲಿ ಎಷ್ಟು ನಮಗೆ ಕೊಟ್ಟಿದ್ದಾನೆ ಅಂತಂದರೆ ಅವಾಗ ನಾವು ತೊಗೊಬೋದು. ಮನ್ಸ್ ಕೊಟ್ಟಿದ್ರಲ್ಲ ಕ್ವಶನ್ ಒಳಗೆ ಎಷ್ಟು ಕೊಟ್ಟಿದ್ದ ಅಂದರೆ 1,000 15,000 ಹಂಗೆ ಕೊಟ್ಟಿದ್ದ. ಅದಕ್ಕಾಗಿ ನಾವೇನು ತೊಗೊಂಡ್ರೆ ಇಲ್ಲಿ 500 ತೊಗೊಳೋಣ. ಇಲ್ಲಿ 1,000 1,500 2,000 ಇಲ್ಲಿ 2,500 2,000 ಅನ್ನ 3,000 3,500 ಆಮೇಲೆ 4,000.
ಎಕ್ಸು, ಇದು ವೈ ಇದಲ್ಲ. ಇಲ್ಲಿ ಕೂಡ ಅದೇ ರೀತಿ ತಿಳ್ಕೊಳ್ರಿ. ಎಷ್ಟು ಕೊಟ್ಟಿದೆ ಅಂದರೆ ಸೆಮಿ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂತ ಇದು ಇಲ್ಲಿ ಐತಲ್ಲ. ಇದನ್ನು ನಿಮ್ಗೆ ಹಿಂಗೆ ಬರೆದ್ರೆ ನಿಮಗೆ ಅರ್ಥ ಆಗಲ್ಲ, ಹಿಂಗೆ ಬರ್ತೀನಿ ನಾನು. $30,000 ಕೊಟ್ಟಿದ್ದಾನ. ನಾವೇನು ತೊಗೊಂಬಿಡೋಣ ಅಂದರೆ ಇಲ್ಲಿ 20,000 30,000 ಹಂಗೆ ತೊಗೊಂಬೋಣ. ಇಲ್ಲಿದೆಲ್ಲ ಇಲ್ಲಿ 20,000 55,000. ಈಗ ಗ್ರಾಫ್ ಹಾಕ್ಬೇಕಲ್ವಾ. ನಮಗೆ ಬಂದಿರ್ತಕ್ಕಂಥದ್ದು ಎಲ್ಲಿದೆ ಅಂತಂದ್ರೆ 1,000 ಇದೆ, 2,005 ಒಳಗೆ 1,000 ಇದೆಯಲ್ಲ. 1,000 ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ 30,000ಗೆ ಆಗುತ್ತೆ. 1,000ಲಿಂದ 30,000 ಇಲ್ಲಿದೆ ಅಲ್ಲ, ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ರಿ. ನೆಕ್ಸ್ಟು ನಮಗೆ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಪ್ರಾಬ್ಲಮ್ ಒಳಗೆ 1,500 ಇಂದ 35,000 1,500 35,000 ಇದೆ. ಎಷ್ಟು 1,500 35,000 ಇಲ್ಲಿ ಬರುತ್ತೆ. ಆಮೇಲೆ 2,000 ಇದೆ. 2,000 ಎಷ್ಟು 40,000 ಇದೆ. ಆಮೇಲೆ ಅದಾದ ನಂತರ ನಮಗೆ 2,500ಲಿಂದ 45,000 3,000 50,000 ಇಲ್ಲಿ ಬರುತ್ತೆ. ಆಮೇಲೆ 3,500 ಇಲ್ಲಿ ಬರುತ್ತೆ. ಇಲ್ಲಿ 3,500 55,000 ಅಲ್ವಾ. $60,000 ಇಲ್ಲಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು ಬೋರ್ಡ್ ಮೇಲೆ ಹಾಕ್ಬೇಕಂದ್ರೆ ಹೆಂಗೆ ಇದಾಗುತ್ತೆ. ನೀವು ಕೂಡ ಚೆನ್ನಾಗಿ ಹಾಕ್ಕೊಳ್ರಿ ಅದರೊಳಗೆ. ನೆಕ್ಸ್ಟ್ ಒನ್ ಯಾವುದಿದೆ ಫಿಕ್ಸ್ಡ್ ಇದೆ. ಎಷ್ಟಿದೆ ನಮಗೆ 40 ಇದೆಯಲ್ಲ. 40 ಇಲ್ಲೈತಿ, ಇಲ್ಲಿಗಿದೆ. 40 ಯಾವಾಗಲೂ ಸೇಮ್ ಇರುತ್ತೆ, ಸೇಮ್ ರೇಂಜ್ನಲ್ಲಿ ಇರುತ್ತೆ. ಇದು ಫಿಕ್ಸ್ಡ್. ಇದೇನಾಗಿರುತ್ತೆ ಅಂತಂದ್ರಿಗಿನ ಸೆಮಿ ವೇರಿಯಬಲ್ದು ಔಟ್ಪುಟ್ ಇಂದಿದು. ಇದು ಸೆಮಿ ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂತ ಸೆಮಿ ವೇರಿಯಬಲ್ದು. ಇಷ್ಟು ಹಾಕಿದ್ರನ್ನ ಈ ಮೆಥಡು ಸ್ಕೆಟರ್ ಗ್ರಾಫ್ ಮೆಥಡ್ ಅಂತ ಈ ಥರ ಬಂದಿರಬೇಕು. ಈ ಥರ ಬಂತಂದರೆ ಪ್ರಾಬ್ಲಮ್ ಮುಗಿತೈತೆ ಅಂತ ಅರ್ಥ. ಇದು 5th ಮೆಥಡು ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಕ್ಲಾಸ್ನಲ್ಲಿ ನಾನು ಇನ್ನೊಂದು ಪ್ರಾಬ್ಲಮ್ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತ ಅದೊಂದು ಪೆಂಡಿಂಗ್ ಐತೆ. ಅದೊಂದು ಮಾಡಿದರೆ ವೇರಿಯಸ್ ಸೆಗ್ರಿಗೇಷನ್ ಮೆಥಡು ಕಂಪ್ಲೀಟ್ ಆಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಇಷ್ಟರಲ್ಲಿ ಒಂದು ಕಂಪಲ್ಸರಿ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಒಂದಾದರೆ ಬರ್ಬೋದು. ಓಸ್ ಕೇಳಿ 14 ಮಾರ್ಕ್ಸ್ ನಿಮಗೆ ಕೇಳಿದ್ರೆ ಕೇಳ್ಬೋದು. ಹೌದಾ? ಯಾವುದೇ ರೀತಿ ಸಂದೇಹಗಳು ಮತ್ತು ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ನಿಮ್ಮ ನೋಟ್ಸ್ ಬೇಕಾಗಿತ್ತು ಅಂತಂದ್ರೆ ಕೂಡ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದಗಳು.